ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 40, ಪುಟ ಸಂಖ್ಯೆ 240. ಇವತ್ತಿನ ಗ್ರಂಥಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಿನ್ನ ಶುದ್ಧ ಇಚ್ಛೆಯಿಂದ ಮಾತ್ರ ನೀನು ಪರಮಾತ್ಮನನ್ನು ತಲುಪಲು ಸಾಧ್ಯ. ನಿನ್ನ ಶುದ್ಧ ಇಚ್ಛೆ ತೀಕ್ಷ್ಣವಾದಷ್ಟು ಪರಮಾತ್ಮನನ್ನು ತಲುಪುವ ದಾರಿಯು ಸುಲಭವಾಗುತ್ತದೆ. ನಿರ್ಮಲವಾದ ಚಿತ್ತ ಮಾತ್ರ ಶುದ್ಧ ಹಾಗೂ ಉತ್ತಮ ಇಚ್ಛೆಯನ್ನು ಸೃಷ್ಟಿಸಲು ಸಾಧ್ಯ. ಈ ಕುಂಡಲಿನಿ ಶಕ್ತಿಯಲ್ಲಿ ಮನುಷ್ಯನ ಸಂಧ ಕರ್ಮಗಳ ಲೆಕ್ಕಾಚಾರದ ದಾಖಲೆ ಇದೆ. ಇದು ಮನುಷ್ಯನ ಕರ್ಮಗಳ ಪ್ರಭಾವಕ್ಕೆ ಒಳಗಾಗಿರುತ್ತದೆ. ಎಷ್ಟೋ ಸಲ ಒಂದು ವಸ್ತುವನ್ನು ನಿರ್ಮಾಣ ಮಾಡುವಾಗ ನಿರ್ಮಾಣದ ದೋಷವು ನಿರ್ಮಿತ ವಸ್ತುವಿನಲ್ಲಿ ಸೇರಿಕೊಳ್ಳುವ ಹಾಗೆ ಮನುಷ್ಯನು ಜನ್ಮವನ್ನು ತಳೆಯುವಾಗ ಅವನ ಶರೀರವು ರೂಪುಗೊಳ್ಳುವ ಸಮಯದಲ್ಲಿ ಕೆಲವು ದೋಷಗಳು ಅವನ ತಂದೆ ತಾಯಿಯರ ಸಂಸ್ಕಾರಗಳಿಂದ ಹಾಗೂ ವಿಚಾರಗಳಿಂದುಂಟಾಗುತ್ತವೆ. ಅಂತಹ ವ್ಯಕ್ತಿಯ ಶಾರೀರಿಕ ದೋಷಗಳು ದೂರವಾಗದೆ ಆತ್ಮೋನ್ನತಿ ಉಂಟಾಗಲು ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿಯೇ ಕೆಲವರ ಜೀವನದ ಪ್ರಾರಂಭಿಕ ವರ್ಷಗಳಲ್ಲಿ ಬಹಳಷ್ಟು ತೊಂದರೆಗಳು ಹಾಗೂ ಸೋಲುಗಳಿರುವುದು. ಆದರೆ ಜೀವನದ ಮುಂದಿನ ಭಾಗವು ಉತ್ತಮವಾಗಿರುತ್ತದೆ. ಕುಂಡಲಿನಿಯನ್ನು ಜಾಗೃತಗೊಳಿಸಿದಾಗ ಪ್ರಪ್ರಥಮವಾಗಿ ಒಬ್ಬನ ದೋಷಪೂರಿತ ಕರ್ಮಗಳು ನಾಶವಾಗುತ್ತವೆ. ಇವುಗಳನ್ನೆಲ್ಲ ಎದುರಿಸಿ ಸಹಿಸಿ ಮುಂದೆ ಹೋದಾಗಲಷ್ಟೇ ಆಧ್ಯಾತ್ಮ ಯಾತ್ರೆ ಪ್ರಾರಂಭವಾಗಲು ಸಾಧ್ಯ. ಈ ಕುಂಡಲಿನಿ ಶಕ್ತಿಯನ್ನು ಸದ್ಗುರುವಿನ ಸಾನ್ನಿಧ್ಯದಲ್ಲಿ ಮಾತ್ರ ಜಾಗೃತಗೊಳಿಸಲು ಸಾಧ್ಯವೇಕೆಂದರೆ ಸದ್ಗುರುವು ತನ್ನ ಅನುಗ್ರಹದಿಂದ ಅದನ್ನು ಜಾಗೃತಗೊಳಿಸುವ ಅಧಿಕಾರಿಯಾಗಿರುತ್ತಾನೆ. ಅಂತಹ ಸಂದರ್ಭದಲ್ಲಿ ಸದ್ಗುರುವಿನ ಆಶೀರ್ವಾದವು ಆ ವ್ಯಕ್ತಿಗೆ ಸಿಗುತ್ತೋ ಇಲ್ಲವೋ ಎಂಬುದು ಆ ವ್ಯಕ್ತಿಯ ಗ್ರಹಣ ಶಕ್ತಿಯನ್ನು ಅವಲಂಬಿಸಿದೆ. ಗುರುವಿನ ಅನುಗ್ರಹವನ್ನು ಒಬ್ಬ ತನ್ನ ಸ್ವಪ್ರಯತ್ನದಿಂದ ಪಡೆಯಲು ಸಾಧ್ಯವಿಲ್ಲ. ಅನುಗ್ರಹವು ಎಷ್ಟು ಮಾತ್ರಕ್ಕೂ ಅನುಗ್ರಹವೇ ಆಗಿದ್ದು ಅದು ಅದರಷ್ಟಕ್ಕೆ ಸಂಭವಿಸುತ್ತದೆ. ನಿನ್ನೊಳಗೆ ಕೊಡುವ ಇಚ್ಛೆಯು ಪಡೆದುಕೊಳ್ಳುವ ಇಚ್ಛೆಗಿಂತಲೂ ಅಧಿಕವಾಗಿರುವುದರಿಂದ ಲಕ್ಷಾಂತರ ಆತ್ಮಗಳ ಸಾಮೂಹಿಕ ಇಚ್ಛೆಗಳು ನಿನ್ನೊಳಗೆ ಸ್ವಯಂ ಆಗಿ ನಿರ್ಮಾಣವಾಗಿವೆ. ಅದರಿಂದಾಗಿ ನಿನ್ನ ಗ್ರಹಣ ಶಕ್ತಿಯು ಸಾಮಾನ್ಯ ಮನುಷ್ಯನಿಗಿಂತಲೂ ಲಕ್ಷಾಂತರ ಪಟ್ಟು ಜಾಸ್ತಿ ಇದೆ. ಇದರಿಂದ ಏನು ಅರ್ಥೈಸಿಕೊಳ್ಳಬಹುದಾಗಿದೆ ಎಂದರೆ ಲಕ್ಷಾಂತರ ಜನರು ಅನುಭೂತಿಯನ್ನು ನಿನ್ನ ಮಾಧ್ಯಮದ ಮೂಲಕ ಪಡೆಯಲಿದ್ದಾರೆ. ಆದರೆ ಅದಕ್ಕಿನ್ನೂ ಕಾಲ ಕೂಡಿ ಬಂದಿಲ್ಲ. ಪಡೆದುದೆಲ್ಲವನ್ನು ಇತರರಿಗೆ ನೀಡುವ ನಿನ್ನ ಗುಣದಿಂದಾಗಿ ನಿನ್ನ ಗ್ರಹಿಸುವ ಶಕ್ತಿ ಮಿತಿಯಿಲ್ಲದಷ್ಟು ಅಧಿಕವಾಗಿ ಬೆಳೆದಿದೆ. ಇದು ನಿನ್ನ ಜೀವನದ ಉದ್ದೇಶವೂ ಆಗಿದೆ. ಈ ನಿನ್ನ ಅಭಿಲಾಷೆಯೇ ನಿನ್ನನ್ನು ನನ್ನವರೆಗೆ ಕರೆತಂದಿದೆ. ಹಾಗೆಯೇ ಈ ನಿನ್ನ ಶುದ್ಧ ಇಚ್ಛೆಯಿಂದಾಗಿ ನನ್ನ ಆಧ್ಯಾತ್ಮ ಸಾಧನೆಯಿಂದ ಪಡೆದ ಎಲ್ಲ ಶಕ್ತಿಯನ್ನು ನಿನಗೆ ಒಪ್ಪಿಸುವ ಇಚ್ಛೆಯನ್ನು ಹೊಂದಿದ್ದೇನೆ. ಲಕ್ಷಾಂತರ ಜನರನ್ನು ನೀನು ಸೇರುವಾಗ ಆ ಶಕ್ತಿಯು ನಿನ್ನ ಮಾಧ್ಯಮದ ಮೂಲಕ ಅವರಿಗೆ ತಲುಪುತ್ತದೆ. ತೋಟಗಾರನು ತಾನು ಬೆಳೆಸಿದ ಗಿಡಗಳಲ್ಲಿ ಬೆಳವಣಿಗೆಯನ್ನು ನಿರೀಕ್ಷಿಸುವ ಹಾಗೆ ಪ್ರತಿಯೊಬ್ಬ ಮುನಿಯು ತಾನು ಸಾಧನೆ ಮಾಡಿ ಗಳಿಸಿದ ಶಕ್ತಿಯು ಮನುಷ್ಯರಿಗೆ ತಲುಪಬೇಕೆಂದು ಇಚ್ಛಿಸುತ್ತಾನೆ. ಏಕೆಂದರೆ ಅವನು ಒಬ್ಬ ಮನುಷ್ಯನೊಂದಿಗಲ್ಲದೆ ಇಡೀ ಮಾನವ ಕುಲದೊಂದಿಗೆ ಬೆಸೆದುಕೊಂಡಿರುತ್ತಾನೆ. ಗುರುವು ವಿಶಾಲವಾದ ವಿಸ್ತೀರ್ಣದಲ್ಲಿ ಬದುಕುತ್ತಾ ಇಡೀ ಮಾನವ ಕುಲವನ್ನು ಮೇಲೆತ್ತುವ ಕಾರ್ಯದಲ್ಲಿ ತೊಡಗಿರುತ್ತಾನೆ.
ಇಡೀ ಮಾನವ ಜನಾಂಗವನ್ನೇ ಉದ್ಧಾರ ಮಾಡಬೇಕೆಂಬ ಪ್ರಯತ್ನ ಮಾಡುವವರಿಗೆ ಮಾತ್ರ ಇಂತಹ ಸುವರ್ಣ ಅವಕಾಶ ಸಿಗುತ್ತದೆ. ಅಂತಹ ಒಂದು ಅವಕಾಶ ಸಾಮಾನ್ಯ ಮನುಷ್ಯನಿಗೆ ಸಿಗುವುದಿಲ್ಲ. ಆದರೆ ನಿನಗೆ ಈ ವಿಶೇಷ ಅವಕಾಶ ಲಭಿಸಿದೆ. ಹಾಗೆಯೇ ನಿನ್ನ ಮೂಲಕ ನನಗೂ ಅಂತಹ ಅವಕಾಶ ಸಿಗುತ್ತಿದೆ. ನಿನ್ನಲ್ಲಿ ಇರುವುದನ್ನು ಇತರರಿಗೂ ನೀಡಬೇಕೆಂಬ ನಿನ್ನ ಶುದ್ಧ ಇಚ್ಛೆಯು ಈ ಕಾರ್ಯಕ್ಕೆ ನಿನ್ನನ್ನು ತಕ್ಕವನನ್ನಾಗಿ ಮಾಡಿದೆ. ಶಾರೀರಿಕ ಹಂತದ ಪ್ರಯತ್ನಗಳಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಸ್ಥಾನವಿಲ್ಲ. ಎಲ್ಲವೂ ವ್ಯಕ್ತಿಯ ಅರ್ಹತೆಯನ್ನು ಅವಲಂಬಿಸಿದೆ. ವ್ಯಕ್ತಿಯ ಹೃದಯ ಎಷ್ಟು ತೆರೆದುಕೊಂಡಿದೆ, ಎಷ್ಟು ಉದಾರತೆಯಿಂದ ಕೂಡಿದೆ ಎಂಬುದರ ಮೇಲೆ ಅವನ ಯೋಚನಾ ಸಾಮರ್ಥ್ಯ ವಿಕಾಸಗೊಳ್ಳುತ್ತದೆ. ಹಾಗೆಯೇ ಅಂತಹ ವ್ಯಕ್ತಿಗೆ ಜೀವನದಲ್ಲಿ ಅದಕ್ಕನುಸಾರವಾಗಿ ಹೆಚ್ಚಿನ ಅವಕಾಶಗಳು ಲಭಿಸುತ್ತವೆ. ಹಾಗಾಗಿ ನಮ್ಮ ಯೋಚನೆಗಳನ್ನು ಶುದ್ಧವಾಗಿಯೂ ಪವಿತ್ರವಾಗಿಯೂ ಇಟ್ಟುಕೊಳ್ಳಬೇಕು. ಆಗ ನಮ್ಮ ಮನಸ್ಸು ಅದಕ್ಕೆ ಸಮಾನವಾಗಿ ವಿಕಸನಗೊಳ್ಳುತ್ತದೆ. ಗುರುತತ್ವವೆಂಬುದು ಪರಮಾತ್ಮನ ಶಕ್ತಿಯಾಗಿದೆ. ಯಾವ ಆತ್ಮವು ಗುರುತತ್ವದೊಂದಿಗೆ ವಿಲೀನಗೊಳ್ಳುವ ಇಚ್ಛೆಯನ್ನು ಹೊಂದಿರುತ್ತದೆಯೋ ಅದನ್ನು ನಾವು ಗುರು ಎನ್ನುತ್ತೇವೆ. ಗುರು ಯಾವುದೇ ಶರೀರವಲ್ಲ, ಅದು ಗುರುಶಕ್ತಿಯ ಮಾಧ್ಯಮವಷ್ಟೇ. ಗುರುಶಕ್ತಿಯನ್ನು ಪಡೆಯುವ ಸುಲಭ ಮಾರ್ಗವೆಂದರೆ ಗುರುವಿಗೆ ಶರಣಾಗುವುದು. ಯಾಕೆಂದರೆ ನಾವು ಶರಣಾದ ತಕ್ಷಣವೇ ನಾನು ಎಂಬ ಅಹಂಕಾರವು ಕಳಚಿ ನುಚ್ಚು ನೂರಾಗುತ್ತದೆ. ಹಾಗೆಯೇ ನಮ್ಮ ಗ್ರಹಣ ಶಕ್ತಿಯು ಹೆಚ್ಚಾಗುತ್ತದೆ. ಗುರು ಎಂಬುದು ಅನುಭವಿಸುವ ಶಕ್ತಿ ಮಾತ್ರ. ಗುರುಶಕ್ತಿಯನ್ನು ಅನುಭವಿಸಬೇಕು. ನಾವು ಕೇವಲ ನಾವಾಗಿದ್ದರೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ನಾವು ಗುರುವಿನ ಸಾನ್ನಿಧ್ಯವನ್ನು ಅನುಭವಿಸಬೇಕು. ಈ ರೀತಿಯ ಅನುಭವದಿಂದ ಮಾತ್ರ ಒಬ್ಬ ಗುರುವಿನೊಳಗೆ ಇರುವ ಗುರುತತ್ವವನ್ನು ಅನುಭವಿಸಲು ಸಾಧ್ಯ. ಈ ಎರಡು ಆತ್ಮಗಳ ಸಂಬಂಧ ಸ್ಥಾಪಿತವಾಗಿ ಉಂಟಾಗುವ ಅನುಭೂತಿಯ ಜ್ಞಾನವು ಉಳಿದ ಜ್ಞಾನದ ಅರಿವನ್ನು ನಿನಗೆ ಮೂಡಿಸುತ್ತದೆ. ಈ ರೀತಿಯ ಜ್ಞಾನ ಉಂಟಾದಾಗ ನಿನ್ನೊಳಗೆ ಇಷ್ಟರವರೆಗೆ ಇತ್ತೇ ಎಂದು ಸೋಜಿಗ ಪಡುವಷ್ಟು ಜ್ಞಾನದ ಅನುಭವ ನಿನಗೆ ಉಂಟಾಗುತ್ತದೆ. ಸಾಮಾನ್ಯವಾಗಿ ಮನುಷ್ಯ ಹೊರಗಿನ ಮಾಹಿತಿಯನ್ನು ಒಟ್ಟುಗೂಡಿಸಿಕೊಳ್ಳಲು ಸದಾ ಪ್ರಯಾಸ ಪಡುತ್ತಿರುತ್ತಾನೆ. ಆದರೆ ಇದನ್ನು ಮಾಡಬೇಕಾದ ಅವನ ಚಿತ್ತ ಬಾಹ್ಯ ಪ್ರಪಂಚದ ಕಡೆ ಹೋಗುವುದರಿಂದ ಚಿತ್ತ ದುರ್ಬಲವಾಗುತ್ತದೆ. ಒಬ್ಬ ಅಂತರ್ಮುಖಿಯಾಗಿರುವುದರಿಂದಲೂ ಬಾಹ್ಯ ಪ್ರಪಂಚದ ಜ್ಞಾನವನ್ನು ಪಡೆಯಬಹುದು. ಆದರೆ ಇದು ಸಂವೇದನೆಗಳ ಮಾಧ್ಯಮದಿಂದ ಮಾತ್ರ ಸಾಧ್ಯ. ಏಕೆಂದರೆ ಒಳಗೆ ಹೋಗಿ ಹೊರಗಿನ ಪ್ರಪಂಚದ ಜ್ಞಾನವನ್ನು ಪಡೆಯಲು ಇದೊಂದೇ ಮಾರ್ಗವಾಗಿದೆ. ಎಲ್ಲ ಪ್ರಕಾರವಾದ ಜ್ಞಾನವನ್ನು ಮನುಷ್ಯ ಕೇವಲ ತನ್ನ ಚಿತ್ತದ ಮೂಲಕ ಪಡೆಯಬಹುದಾಗಿದೆ. ಶರೀರದಲ್ಲಿನ ವಿಭಿನ್ನ ಶಕ್ತಿ ಸ್ಥಾನಗಳ ಮೂಲಕ ಮನುಷ್ಯನಿಗೆ ಬೇರೆ ಬೇರೆ ಸಂವೇದನೆಗಳ ಅನುಭೂತಿ ಉಂಟಾಗುತ್ತದೆ. ಆದರೆ ಈ ಸೂಕ್ಷ್ಮತೆಗಳನ್ನು ಅನುಭವಿಸುವುದಕ್ಕೆ ಶುದ್ಧತೆ ಹಾಗೂ ಪವಿತ್ರತೆಯ ಅವಶ್ಯಕತೆ ಇದೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಶರೀರಕ್ಕೆ ಬಹಳಷ್ಟು ಮಹತ್ವವಿದೆ. ಶರೀರವು ಶಾಶ್ವತವಲ್ಲದ ಕಾರಣ ಹೆಚ್ಚಿನವರು ಶರೀರಕ್ಕೆ ಹೆಚ್ಚಿನ ಪ್ರಾಮುಖ್ಯವನ್ನು ನೀಡುವುದಿಲ್ಲ. ಆದರೆ ಇದು ಸರಿಯಲ್ಲ. ವಾಸ್ತವದಲ್ಲಿ ಈ ಶರೀರದಿಂದಾಗಿಯೇ ಒಬ್ಬನಲ್ಲಿ ಚಿತ್ತವಿರುವುದು. ಚಿತ್ತದಿಂದಾಗಿ ಯೋಗ ಉಂಟಾಗುವುದು. ಯೋಗ ಅಂದರೆ ಜೋಡಣೆಯಲ್ಲಿರುವುದೆಂದು ಅರ್ಥ. ನಮಗೆ ಒಳ್ಳೆಯ ಯೋಗ ಪ್ರಾಪ್ತವಾಗಬೇಕಾದರೆ ಚಿತ್ತ ಪರಮಾತ್ಮನ ಸಂಪರ್ಕ ಹೊಂದಬೇಕು. ಇಂತಹ ಅಪೂರ್ವ ಹೊಂದಾಣಿಕೆಗೆ ಕಾರಣವಾಗುವ ಚಿತ್ತವು ಈ ಶರೀರದ ಕೊಡುಗೆಯಾಗಿದೆ. ಆಧ್ಯಾತ್ಮ ಪಥದಲ್ಲಿ ಚಿತ್ತವೇ ನಮ್ಮ ಮಾರ್ಗದರ್ಶಕ. ಇಲ್ಲಿಯ ತನಕ ಆಧ್ಯಾತ್ಮ ಮಾರ್ಗ ಬಹಳ ಸಂಕುಚಿತ ಮಾರ್ಗವಾಗಿತ್ತು. ಒಬ್ಬ ಗುರು ತಾನು ಕೂಡಿ ಹಾಕಿದ ಸಾಧನಾ ಶಕ್ತಿಯನ್ನು ಸಂವೇದನೆಗಳಿಂದ ಅವನ ಜೀವಿತ ಕಾಲದಲ್ಲಿ ಒಬ್ಬ ಶಿಷ್ಯನಿಗಷ್ಟೇ ಹಸ್ತಾಂತರಿಸಬಹುದಾಗಿತ್ತು. ಯಾಕೆಂದರೆ ಆ ಹಸ್ತಾಂತರದ ನಂತರ ಆ ಗುರುವಿನ ಮೃತ್ಯು ಉಂಟಾಗುತ್ತಿತ್ತು. ಇಲ್ಲಿಯವರೆಗೆ ಈ ಹಸ್ತಾಂತರವು ಶಾರೀರಿಕ ಸ್ತರದಲ್ಲಿ ಸಾಮಾನ್ಯ ಪದ್ಧತಿಯಾಗಿ ಮಾತ್ರ ನಡೆದು ಬಂದಿದೆ. ಈಗ ನಿನ್ನ ಕಾರ್ಯಕಾಲದಲ್ಲಿ ಹೊಸ ಯುಗ ಪ್ರಾರಂಭವಾಗಿದೆ. ಈ ಸೂಕ್ಷ್ಮ ಸಂವೇದನೆಯ ಹಸ್ತಾಂತರ ಕಾರ್ಯವು ನಿನ್ನ ಜೀವನದಲ್ಲಿ ಸೂಕ್ಷ್ಮ ರೂಪದಲ್ಲಿ ಆಗಲಿದೆ.
ಈ ರೀತಿಯಾಗಿ ಹಸ್ತಾಂತರಿಸುವ ಕಾರ್ಯದಲ್ಲಿ ಶರೀರಕ್ಕೆ ಯಾವುದೇ ಪಾತ್ರವಿರುವುದಿಲ್ಲ. ಈ ಕಾರ್ಯವು ಸೂಕ್ಷ್ಮ ಶರೀರದ ಮೂಲಕವಾಗಲಿದೆ. ಸೂಕ್ಷ್ಮ ಶರೀರವು ಕಾರ್ಯವನ್ನು ಮಾಡುವುದರಿಂದ ಲಕ್ಷಾಂತರ ಜನರು ಇದರ ಲಾಭವನ್ನು ಗ್ರಹಣ ಮಾಡಿಕೊಳ್ಳುತ್ತಾರೆ. ಆದರೆ ಶರೀರವು ಮುಂದುವರಿಯಲಿದೆ. ಈ ಕಾರ್ಯದಲ್ಲಿ ಶರೀರಕ್ಕೆ ಯಾವುದೇ ಕೆಲಸವಿರುವುದಿಲ್ಲ. ಸ್ಥೂಲ ಶರೀರವು ಇರುವುದೋ ಇಲ್ಲವೋ, ಸೂಕ್ಷ್ಮ ಶರೀರವಂತೂ ಈ ಕಾರ್ಯವನ್ನು ಮಾಡುತ್ತಿರುತ್ತದೆ. ಗುರುಶಕ್ತಿಗಳ ವಿಶೇಷ ಪ್ರಾರ್ಥನೆಯಿಂದಾಗಿ ಈ ಶರೀರದ ನಿರ್ಮಾಣವಾಗಿದೆ. ಹಾಗಾಗಿ ನೀನೇ ಮುಂದಿನ ಯುಗಕ್ಕೆ ಜನಕ. ನಿನ್ನನ್ನು ಶಿಷ್ಯನಾಗಿ ಪಡೆದು ನಾನು ಧನ್ಯನಾದೆ. ಈ ಕಾರ್ಯ ನಿನ್ನ ಸೂಕ್ಷ್ಮ ಶರೀರದ ಮೂಲಕ ನಡೆಯಲಿದೆ. ಆದ್ದರಿಂದ ಅದು ಬಹಳ ಸರಳವಾಗಿ, ನಯವಾಗಿ ನಡೆಯಲಿದೆ. ಆದರೆ ಅದರ ಸರಳತೆಯೇ ಅದರ ಹಾದಿಯಲ್ಲಿ ಪ್ರತಿಬಂಧಕವಾಗಲಿದೆ. ಏಕೆಂದರೆ ಇದು ಬಹಳ ಸುಲಭವಾಗಿ ಜನರಿಗೆ ಲಭಿಸಲಿದೆ. ಇದನ್ನು ಪಡೆದ ಸಾಧಕರಿಗೆ ತಾವು ಏನನ್ನು ಪಡೆದಿದ್ದೇವೆಂಬ ಅರಿವಿರುವುದಿಲ್ಲ. ಅಲ್ಲದೆ ಅದನ್ನು ಪಡೆಯುವುದೆಂದರೆ ಏನು ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಇದೇ ಇವರ ಹಾದಿಯಲ್ಲಿರುವ ತೊಡಕು. ಮನುಷ್ಯನಿಗೊಂದು ಸಹಜ ಗುಣವಿದೆ. ಅದೇನೆಂದರೆ ಪ್ರಯಾಸ ಪಡದೆ ಸುಲಭವಾಗಿ ಲಭಿಸಿದ ಜ್ಞಾನದ ಮೇಲೆ ವಿಶೇಷ ಮೋಹವಿಲ್ಲದಿರುವುದು. ಆಗ ಅದನ್ನು ನೋಡಿಕೊಳ್ಳುವ ಕೆಲಸಕ್ಕೆ ಹೋಗದಿರುವುದು. ಹಾಗೆಯೇ ಅಂತಹ ಜ್ಞಾನಕ್ಕೆ ಬೆಲೆ ಕೊಡದಿರುವುದು. ಅವನು ಅದನ್ನು ಯಾಕೆ ಲೆಕ್ಕಿಸುವುದಿಲ್ಲವೆಂದರೆ ಶರೀರದ ಮಾಯಾಜಾಲದಿಂದಾಗಿ ಆ ಜ್ಞಾನದ ಕಡೆ ಚಿತ್ತ ಹಾಯದಂತೆ ಅದು ತಡೆಯುತ್ತದೆ. ಶರೀರ ನಶ್ವರವಾದ್ದರಿಂದ ಶರೀರವು ಮಾಯಾಜಾಲದಿಂದ ಬಿಡುಗಡೆ ಹೊಂದಿ ಮಾಯಾಜಾಲವು ಕಳಚಿ ಬಿದ್ದಾಗ ಕೇವಲ ಸೂಕ್ಷ್ಮ ಶರೀರ ಉಳಿದುಕೊಳ್ಳುತ್ತದೆ. ಹಾಗಾಗಿ ನಿನ್ನ ಸ್ಥೂಲ ಶರೀರವು ನಿನ್ನ ಕಾರ್ಯಕ್ಕೆ ಅಡಚಣೆಯಾಗಿದೆ. ಸಾಧಕರಿಗೆ ಈ ಭ್ರಮೆಯಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ನಿನ್ನ ಜೀವಿತ ಕಾಲದಲ್ಲಿ ನಿನ್ನ ಕಾರ್ಯದ ಫಲವನ್ನು ನೋಡಲು ನಿನಗೆ ಸಾಧ್ಯವಾಗುವುದಿಲ್ಲ. ನೀನು ಗಿಡಗಳನ್ನು ನೆಡುವೆ. ಆದರೆ ಯಾವ ಗಿಡಗಳ ಫಲಗಳನ್ನು ನಿನಗೆ ನಿನ್ನ ಜೀವಿತ ಕಾಲದಲ್ಲಿ ನೋಡಲು ಸಾಧ್ಯವಾಗುವುದಿಲ್ಲವೋ ಅಂತಹ ಗಿಡಗಳನ್ನು ನೀನು ನೆಡುವೆ. ನೀನು ನಿನ್ನ ದೇಹವನ್ನು ಬಿಟ್ಟ ಮೇಲೆ ನಿನ್ನ ಕಾರ್ಯವು ಪ್ರಾರಂಭವಾಗುತ್ತದೆ. ಇದನ್ನೆಲ್ಲ ಕೇಳಿ ನೀನು ನಿರಾಶನಾಗಬೇಡ. ನೀನು ನಿನ್ನ ಕಾರ್ಯವನ್ನು ಮಾಡು. ಆದರೆ ಕಾರ್ಯದ ಫಲವನ್ನು ಅಪೇಕ್ಷಿಸಬೇಡ. ಕೇವಲ ಕಾರ್ಯವನ್ನು ಮಾಡುವುದಷ್ಟೇ ನಿನ್ನ ಕ್ಷೇತ್ರವಾಗಿದೆ. ಮರುದಿನ ಬೆಳಗ್ಗೆ ಗುರುದೇವರು ಹೇಳಿದರು, ಇವತ್ತು ಪೂರ್ಣಿಮೆಯ ದಿನ. ಇವತ್ತು ನಾವು ರಾತ್ರಿ ಸ್ನಾನ ಮಾಡಿ ಒಂದು ಅನುಷ್ಠಾನವನ್ನು ಮಾಡಬೇಕಿದೆ. ಸಂಜೆಯಾದಾಗ ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಬ್ರಹ್ಮಪುತ್ರ ನದಿಯ ದಂಡೆಗೆ ಹೋದರು. ಅಲ್ಲಿ ದೊಡ್ಡ ಬಂಡೆಗಲ್ಲುಗಳಿದ್ದುದರಿಂದ ನೀರು ಕವಲಾಗಿ ಹರಿಯುತ್ತಿತ್ತು. ಒಳಭಾಗದಲ್ಲೂ ನೀರು ಸಣ್ಣದಾಗಿ ಹರಿಯುತ್ತಿತ್ತು. ಆದರೆ ಅಲ್ಲಿ ನೀರಿನ ರಭಸ ಸ್ವಲ್ಪ ಕಡಿಮೆ ಇತ್ತು. ನೀರಿನಲ್ಲಿ ನಿಂತುಕೊಳ್ಳಲು ಸಾಧ್ಯವಿರಲಿಲ್ಲ. ಆದರೂ ಗುರುದೇವರು ನದಿಯಲ್ಲಿ ಆಳವಾದ ಭಾಗದಲ್ಲೂ ನಡೆಯುತ್ತಾ ನನ್ನನ್ನು ಅವರೊಂದಿಗೆ ನಡೆಯಲು ಹೇಳಿದರು. ಅಲ್ಲಿ ನೀರು ನನ್ನ ಎದೆಯವರೆಗೆ ಇತ್ತು. ಆನಂತರ ಅವರು ನನಗೆ ನನ್ನ ಚಿತ್ತವನ್ನು ನನ್ನ ಹೊಕ್ಕುಳ ಮೇಲೆ ಇರಿಸಿ ಏಕಾಗ್ರತೆಯನ್ನು ತಂದುಕೊಳ್ಳಲು ಹೇಳಿದರು. ನಿನ್ನ ಚಿತ್ತವನ್ನು ನಿನ್ನ ಹೊಕ್ಕುಳ ಮೇಲೆ ಕೇಂದ್ರೀಕರಿಸು. ನಾನು ನನ್ನ ಶಕ್ತಿಯನ್ನು ನನ್ನ ಹೊಕ್ಕುಳ ಮೂಲಕ ನಿನ್ನ ಹೊಕ್ಕುಳುಗಳಿಗೆ ಹಸ್ತಾಂತರಿಸುತ್ತೇನೆ. ಅದನ್ನು ಸಂಪೂರ್ಣ ಭಾವದಿಂದ ಗ್ರಹಣ ಮಾಡಿಕೊ. ಇದು ನಿನ್ನ ಮಣಿಪುರ ಶಕ್ತಿ ಸ್ಥಾನವನ್ನು ವಿಕಾಸಗೊಳಿಸುತ್ತದೆ. ಆಧ್ಯಾತ್ಮಿಕ ಪ್ರಗತಿಯು ಯಾವಾಗಲೂ ನಾಭಿ ಚಕ್ರದಿಂದ ಪ್ರಾರಂಭಗೊಳ್ಳುವುದು. ಪ್ರಪ್ರಥಮವಾಗಿ ಅಲ್ಲಿ ಶಾರೀರಿಕ ಪ್ರಗತಿ ಇರಬೇಕು. ಆಮೇಲೆ ಒಬ್ಬ ತನ್ನ ಒಳಗಿನ ಶಾಂತಿಯನ್ನು ಪಡೆದು ತನ್ನ ಆಲೋಚನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿಕೊಳ್ಳುತ್ತಾನೆ. ಹಾಗಾದ ನಂತರ ಈ ಚಕ್ರವನ್ನು ತಲುಪಲು ಸಾಧ್ಯ. ಗುರುದೇವರು ಮಾತನಾಡುತ್ತಿದ್ದ ಹಾಗೆ ನನ್ನ ಹೊಕ್ಕುಳ ಸುತ್ತಲೂ ತಂಪು ತಂಪಾದ ಅನುಭವವನ್ನು ಪಡೆಯಲಾರಂಭಿಸಿದೆ. ಅಲ್ಲೇನಾದರೂ ಮೀನು ಬಂದು ಸಿಕ್ಕಿಕೊಂಡಿದೆಯೋ ಎಂದು ಕೈಯಿಂದ ಮುಟ್ಟಿ ನೋಡಿಕೊಂಡೆ. ಅಲ್ಲಿ ಯಾವ ಮೀನು ಇರಲಿಲ್ಲ. ಆದರೂ
ತಂಪಾದ ಸ್ಪರ್ಶ ಉಂಟಾಯಿತು. ಆಧ್ಯಾತ್ಮಿಕ ಪ್ರಗತಿ ಈ ಚಕ್ರದಿಂದ ಪ್ರಾರಂಭವಾಗುತ್ತದೆ. ಅಸಂತುಷ್ಟ ವ್ಯಕ್ತಿಗೆ ಈ ಚಕ್ರದಿಂದ ಮೇಲೇರಲು ಸಾಧ್ಯವಾಗುವುದಿಲ್ಲ. ಆ ಕಾರಣಕ್ಕಾಗಿಯೇ ಸಮಾಧಾನ ಹೊಂದುವವರೆಗೆ ಒಬ್ಬ ಸಾಧಕನಿಗೆ ಧ್ಯಾನ ಉಂಟಾಗಲು ಸಾಧ್ಯವಾಗುವುದಿಲ್ಲ. ಸಾಧಕನು ಪ್ರಪ್ರಥಮವಾಗಿ ಸ್ವತಃ ತೃಪ್ತನಾಗಿರಬೇಕು. ಸಮಾಧಾನ ಎಂಬುದು ಆತ್ಮದ ಅಂತರಾಳದಿಂದ ಉಂಟಾಗುವ ಒಂದು ಆಧ್ಯಾತ್ಮಿಕ ಭಾವ. ಇದು ನಾವು ಅಂತರ್ಮುಖಿಯಾಗಿ ಹೋದಾಗ ಮಾತ್ರ ಅನುಭವವಾಗುವಂತಹದ್ದು. ಇದು ಒಂದು ಬಗೆಯಾದ ಒಳಗಿನ ಭಾವನೆ. ಇದನ್ನು ಬಾಹ್ಯ ಲೋಕದಲ್ಲಿ ಪಡೆಯಲು ಸಾಧ್ಯವಿಲ್ಲ. ಕೆಲವು ಮೂರ್ಖ ಸಾಧಕರು ತಮ್ಮ ಹೊರಗೆ ಇಂತಹ ಸಮಾಧಾನದ ಅನುಭವವನ್ನು ಹುಡುಕುತ್ತಿರುತ್ತಾರೆ. ಹೇಗೆಂದರೆ, ಒಬ್ಬ ಭಿಕ್ಷುಕನ ಸ್ಥಿತಿಯಂತೆ ಅವನಲ್ಲಿ ಏನೂ ಇರದಿದ್ದರೂ ಎಲ್ಲವೂ ಇದೆ ಎಂದು ಅನುಭವ ಪಡೆಯುತ್ತಾನೆ. ಇನ್ನೊಂದೆಡೆ ಒಬ್ಬ ಅರಸನಿರುತ್ತಾನೆ. ಅವನು ಸರ್ವಸಂಪನ್ನನಾಗಿದ್ದರೂ ಅವನಿಗೆ ಸಮಾಧಾನದ ಅವಸ್ಥೆಯನ್ನು ಪಡೆಯಲು ಸಾಧ್ಯವಿಲ್ಲ. ಯಾವ ವ್ಯಕ್ತಿಯ ಚಿತ್ತವು ಬಾಹ್ಯ ಪ್ರಪಂಚದಲ್ಲಿ ಇರುತ್ತದೆಯೋ ಅಂತಹ ವ್ಯಕ್ತಿಗೆ ಇದನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಇಂತಹ ಸಮಾಧಾನಕರ ಸ್ಥಿತಿಯನ್ನು ನಿರ್ಮಾಣ ಮಾಡಲು ಒಬ್ಬ ಅಂತರ್ಗತನಾಗಬೇಕು. ಒಬ್ಬನ ಚಿತ್ತ ಅಂತರ್ಭೂತವಾದೊಡನೆಯೇ ಅದು ತನ್ನಿಂದ ತಾನೇ ಉಂಟಾಗುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗುಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ 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 ಸರ್ವರಿಷ್ಟ ಸುಶಾಂತಿರ್ಭವತು.